ನಂದಂತರೂ ಎಲ್ಲ ಓದೋದು ಮುಗೀತು. ಪ್ರಾಕ್ಟಿಕಲ್ ಮಾಡಿ ನೋಡ್ದೆ, ರಿವಿಷನ್ ಮಾಡಿ ನೋಡ್ದೆ, ಎಲ್ಲ ಮುಗೀತು. ಜಸ್ಟಿಗೆ ಎಕ್ಸಾಮ್ ಬರೀಬೇಕಷ್ಟೇ ನಾನು. ಇನ್ನು ಕಾವ್ಯಾಗ ಇದು ನೋಟ್ಸ್ ಮಾಡಿಟ್ಟಿನಿ, ಆಕಿಗೆ ಹೆಲ್ಪ್ ಆಗ್ತದೆ ಅಂಥೇಳಿ ಈ ನೋಟ್ಸ್ ನಿಂತೆ ಅರ್ಧ ಆಕಿ ಪ್ರಿಪೇರ್ ಆಗ್ತಾಳೆ. ನನಗೂ ಇದು ನೋಟ್ಸ್ ಮಾಡೋ ಟೈಮಿಗೆ ಮತ್ತಷ್ಟು ಪ್ರಾಕ್ಟೀಸ್ ಆಯಿತು. ಇನ್ನು ನಾನು ಎಕ್ಸಾಮ್ ಬರೋಕ್ಕೆ ಒಂದು 90% ರೆಡಿ ಇದ್ದೀನಿ. ಇನ್ನೂ ಒಂದು 10% ಕವರ್ ಮಾಡ್ಕೋಬೇಕಷ್ಟೆ. ನಮ್ಮ ಸರ್ ಹೇಳತ್ತಿರು, ಈಗಿನಲಿಂತೆ ಅದು ಕಾಂಪಿಟೇಟಿವ್ ಎಕ್ಸಾಮಿಗೆ ನಾವು ಓದ್ಕೊಂಡೇವಂತಂದ್ರೆ ಜಿ ಕೆ ಅದೆಲ್ಲ ಮುಂದೆ ಜಲ್ದಿ ಕೆಲಸ ಸಿಗ್ತಾವ ಅಂತ ಹೇಳಕತ್ತಿರು. ಅವೆಲ್ಲ ಬುಕ್ಕುಗಳು ತೊಗೋಬೇಕಂತಂದ್ರೆ ತುಟ್ಟಿ ಅದಾವ ಬುಕ್ಕ, ಅಪ್ಪನ ಬಲ್ಲಿ ರೊಕ್ಕೊಂದಿಲ್ಲ. ಈಗಿದು ಎಕ್ಸಾಮ್ ಮುಗಿದ ಕೂಡಲೇ ಅದೆಲ್ಲ ಬುಕ್ ನಾವು ಓದ್ಕೊಂಡಿದ್ದ ಅಂತಂದ್ರೆ ಮುಂದೆ ನನಗೆ ಹೆಲ್ಪ್ ಆಗ್ತಿತ್ತು. ಏನು ಮಾಡಲಿ, ಬುಕ್ಕಿಗೆ ರೊಕ್ಕೊಂದು ಬೇಕಲ್ಲ. ಹಾಂ, ಹಿಂಗೆ ಮಾಡ್ತೀನಿ. ಈ ಎಕ್ಸಾಮ್ ಮುಗ್ದಿದ ಕೂಡಲೇ ನಮ್ಮ ರತ್ನಮ್ಮ ಅಜ್ಜಿ ಬಲ್ಲಿ ಹೋಗ್ತೀನಿ. ನಮ್ಮ ರತ್ನಮ್ಮ ಅಜ್ಜಿ ಭಾಳ ಒಳ್ಳೇದು, ಭಾಳ ಮುದ್ದು ಅಜ್ಜಿ ನಂದಂತರು. ನಮ್ಮ ಅಜ್ಜಿ ನಮ್ಮ ಮನೆ ಪರಿಸ್ಥಿತಿ ಎಲ್ಲ ಅರ್ಥ ಮಾಡ್ಕೊತಾಳೆ, ಏನೂ ಅನ್ನಲ್ಲ. ನಾನು ಅಜ್ಜಿ ಜೊತೆ ಹೊಲಕ್ಕೆ ಹೋಗ್ತೀನಿ ಕಳಿಯೋದೆಲ್ಲ ಕೀಳಕ್ಕೆ. ಅಲ್ಲಿ ಒಂದಿಷ್ಟು ರೊಕ್ಕ ಸೇರಿಸ್ಕೊಂಡು ಬುಕ್ ತೊಗೋತೀನಿ. ಅದೇ ರೊಕ್ಕದಾಗ ಅಪ್ಪಗೂ ಹೊರೆ ಆಗಲ್ಲ, ನನಗೆ ಬುಕ್ಕೂ ಸಿಗ್ತಾವ. ಇಲ್ಲಿ ನಾ ಹೊಲಕ್ಕೆ ಹೋಗ್ತೀನಿ ಅಂತಂದ್ರೆ ಅಪ್ಪ ಕಳಿಸಲ್ಲ. ಅಪ್ಪ ಮತ್ತು ಅವ್ರ ಬಲ್ಲಿ ಸಾಲ ಮಾಡಿ ನನಗೆ ಬುಕ್ಕಿಗೆ ರೊಕ್ಕ ಹೊಂದಿಸ್ತದ. ಬೇಡ, ನನ್ನ ಅಪ್ಪಗೆ ಹೊಣೆ ಆಗಲ್ಲ. ಹೀಗೆ ಅಪ್ಪ ನನಗೆ ಓದಿನ ಸಲಿಂದ ಎಷ್ಟು ಕಷ್ಟಪಡ್ಲಾಗತ್ತಾರ. ಬೇಡ, ನಾನು ಹಾಗೆ ಮಾಡ್ತೀನಿ. ಮೊದಲ ಎಕ್ಸಾಮ್ ಪಾಸ್ ಮಾಡಿಸ್ಕೊತೀನಿ, ಎಕ್ಸಾಮ್ ಬರೀತೀನಿ. ಎಕ್ಸಾಮ್ ಬರೆದು ಅದು ರಿಸಲ್ಟ್ ಬರೋ ತನಕ ನಾನು ರತ್ನಮ್ಮ ಜೀವಲ್ಲಿ ಹೋಗ್ತೀನಿ. ಹಾಗೆ ಮಾಡ್ತೀನಿ. ನಮ್ಮ ಸರ್ ಹೇಳ್ಯಾರ, ಮುಂದೆ ನೀವು ಎಷ್ಟೇ ಓದಿದ್ರು ಈ ಜಿ ಕೆ ಅನ್ನೋದು ನಿಮ್ಮ ಹಿಂದೆ ಬಂದೇ ಬರ್ತದ. ನೀವು ಜಿ ಕೆ ನೆನ್ಪಿಟ್ಕೊಳ್ಳೇಬೇಕಾಗ್ತದ ಈಗಿನ ಹಿಡ್ದೇ ಹೋದ್ರಂತ. ಅದಕ್ಕೆ ನಾನು ಎಷ್ಟು ಓದಿದ್ರು ಈ ಜಿ ಕೆ ಕಡೆಗೆ ಒಂದಿಟ್ಟು ಧ್ಯಾನ ಕೊಡ್ತೀನಿ. ಅದು ಯಾವುದ್ಯಾವುದೋ ಬುಕ್ ಅಂತ ಹೇಳ್ಯಾರ ನಮ್ಮ ಸರ, ಅದು ನೋಟ್ಸ್ ಮಾಡ್ಕೊತೀನಿ ಯಾವ್ದ್ಯಾವ್ದು ಅಂಥೇಳಿ ಮಾಡಿಕೊಂಡು ಅಜ್ಜಿ ಊರಿಗೆ ಹೋಗಿ ರೊಕ್ಕ ಹೊಂದಿಸ್ಕೊಂಡು ಆದಷ್ಟು ಜಲ್ದಿ ಬುಕ್ ತೊಗೋತೀನಪ್ಪ. ಈ 10ನೇ ಪಾಸ್ ಆಗೋಷ್ಟೊತ್ತಿಗೆ ಜಿ ಕೆ ಅದೆಲ್ಲ ಅರ್ಧ ಪ್ರಿಪೇರ್ ಆಗಿಬಿಡ್ತೀನಿ ನಾನಂತರೂ. ನಂದು ಅವ್ವ, ಯಾಕೆ ಇಷ್ಟು ಜಲ್ದಿ ಇದ್ದಿ? ಏನಿಲ್ಲ, ನೀರು ಕುಡ್ಲಕ್ಕೆ ಬಂದಿದ್ದ, ಹಂಗೆ ಇಲ್ಲಿ ಕ್ವಾಣೆಗೆ ದೀಪ ಹಚ್ಚಿದಿತ್ತಲ್ಲ. ದಿನಾಲೂ 5ಕ್ಕೆ ಹೇಳ್ತಿದ್ದಿ, ಇವತ್ತ್ಯಾಕೆ ಇಟ್ಟು ಜಲ್ದಿ ಎದ್ದಾಳಿಕಿ, ಓದೋದೇನು ಭಾಳ ಅದನೋ ಎನ್ಸಿದೇನೋ ಅಂಥೇಳಿ ಮತ್ತೆ ಬಂದೆ ನೋಡಿ ನಾನು. ಯಾಕೆ ಮಗಳೇ, ಓದೋದು ಭಾಳ ಅದೇನು? ಇಲ್ಲವ, ನಂದು ಓದೋದೆಲ್ಲ ಮುಗ್ದದ, ಓದೋದೇನು ಭಾಳ ಇಲ್ಲ. ಇದು ಕಾವ್ಯ ಅದಾಳಲ್ಲ, ಆಕಿಗೆ ಒಂದೆರಡು ಸಬ್ಜೆಕ್ಟ್ ಏನೋ ಕಠಿಣ ಆಗ್ಲಕತ್ತದಂತ, ಅದಕ್ಕೆ ಆಕಿನ ಸಲಿಂದ ಒಂದಿಟ್ಟು ನೋಟ್ಸ್ ಮಾಡ್ಲಕತ್ತಿದ್ದ. 5ಕ್ಕೆ ಎದ್ದರೆ ಆಗಲ್ಲವ, ಭಾಳ ಇತ್ತದ ನೋಟ್ಸ್ ಮಾಡೋದು. ಅದಕ್ಕೆ ಒಂದಿಟ್ಟು ಜಲ್ದಿ ಎದ್ದೀನಿ ಅಷ್ಟೇ, 1-2 ತಾಸು ಮುಂಚೆ ಎದ್ದೀನಿ ಅಷ್ಟೇ. ಆಯ್ತು, ನೋಟ್ಸ್ ಮಾಡೋದಾಯ್ತು. ಇನ್ನೇನು ಈಗ ಎಲ್ಲಿ ಮಕ್ಕೊಲ್ಲವ, ಮತ್ತು ಅದಕ್ಕೆ ಕುಂತು ಬಿಟ್ಟಂಗೆ. ಹೌದಾ, ಕಠಿಣ ಆಗ್ಲತ್ತವಂತ. ಆಕಿ ಕುಸುಮಿ ಅಂತಿರ್ತಾಳ ಟ್ಯೂಷನ ಅದು ಇದು ಅಂಥೇಳಿ. ಈಕಿ ಕಾವ್ಯ ಏನೋ ಹೋಗಲ್ಲ ನಾನು ಅಂತಾಳಂತ, ಟ್ಯೂಷನ್ಗೆ ಹೋಗಂತಂದ್ರೆ. ಈಗ ನಾವು ಹಾಕಬೇಕು ನೀನು ಟ್ಯೂಷನ್ಗೆ ಅಂದ್ರೆ ನಮ್ಮ ಕಡೆಗೆಲ್ಲವ ರೊಕ್ಕ ರೊಕ್ಕ ಅಂಥೇಳಿ ಬಡ್ಕೊತಿರ್ತೀವಿ, ರೊಕ್ಕ ಅಂದಿರಲ್ಲ ಕೈಯಾಗ. ಹಾಗಾಗಿ ನಮ್ಗೆ ಹಾಕ್ಲಿಕ್ಕಾಗಿಲ್ಲ. ಈಗ ಆಕಿ ಹಾಕ್ತೀನಿ ಅಂತಂದ್ರೂ ಇದು ಹುಡುಗಿ ಟ್ಯೂಷನ್ಗೆ ಹೋಗಲ್ಲ ಅಂತದಂತ. ಟ್ಯೂಷನ್ಗೆ ಹೋಗ್ಬೇಕಿಲ್ಲ ಆಕಿ. ಅದೇವ, ಆಕಿ ಇಬ್ಬರು ಹೋಗಮಿ ಅಂತಾಳ, ನಾನೇ ಫೀಸ್ ಕೊಡಿಸ್ತೀನಂತ, ನಡಿ ಇಬ್ಬರು ಹೋಗಮಿ ಅಂತಂತಾಳ. ಈಗ ನಾನು ನಂಗೆ ಟ್ಯೂಷನ್ಗೆ ಹೋಗೋದೇನು ಅವಶ್ಯಕತೆ ಇಲ್ಲವ. ನಾನು ಮನೆಗೆ ಒಂದಿಟ್ಟು ಹೆಚ್ಚಿಗೆ ಓದ್ಕೊಂಡ್ರು ಮುಗೀತು, ಮತ್ತೆ ಅದಕ್ಕೆ ದುಡ್ಡು ಹಾಕಿಸ್ಬೇಕು. ಆಕಿಗೆ ನಾ ಅದೇ ಹೇಳಕತ್ತೀನಿ, ಆಕಿ ತಿಳ್ಕೊಲಿಲ್ಲ. ಇಲ್ಲ, ನಾನು ಹೋಗಲ್ಲ ಹೋಗಲ್ಲ ಅಂಥೇಳಿ ನಿಂತ್ಬಿಟ್ಟಾಳ. ಅದಕ್ಕೆ ನಾನೇ ಒಂದಿಟ್ಟು ಆಕಿಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ, ಮತ್ತೇನು ಮಾಡಲಿ. ಹುಚ್ಚ ಹುಡುಗಿ ನೋಡು, ನೀನು ಸಲಿಂದು ಪಾಪತ ಟ್ಯೂಷನ್ ಬಿಟ್ಕೊಂತದ ನೋಡು. ಹೋಗ್ಬೇಕು ಬೇಡ, ಚಿತ್ರ ಹುಡುಗಿ. ಇರ್ಲಿ ತಗೋ, ಅವನು ಹಾಗೆ ಏನಾರ ಸಹಾಯಕ್ಕಂದ್ರೆ ಪಟ್ನೆ ಮುಂದೆ ಬರ್ತಾಳ, ಮಗಳನ್ನೂ ಹಾಗೆ ಅದಾಳ ನೋಡು. ಆಯ್ತು ತಗೋ, ಆಕಿಗೆ ಒಂದಿಟ್ಟು ಚಂದ ತಿಳಿಸಿ ಹೇಳು. ಅವ್ವ ಅವ್ವ, ಇದು ಪರೀಕ್ಷೆ ಮುಗಿದು ನಾನು ರತ್ನಮ್ಮ ಜೀಬಲ್ಲಿ ಹೋಗ್ತೀನವ. ನನ್ನ ಕಡೆಯಿಂದ ಏನಿಲ್ಲ ಮಗಳೇ, ನಾನು ಹಿಂಗೆ ಅವಾಗೆ ಹೇಳಿನಲ್ಲ, ಹೋಗಿ ಒಂದು ಸ್ವಲ್ಪ ದಿನ ಇದ್ದು ಬಾ ಅಂಥೇಳಿ. ಈಗ ನಿಮ್ಮ ಅಜ್ಜಿನೇ ಏನಾರ ಅಂತಿರ್ತಾಳವ, ಏನು ಮಾಡಬೇಕು, ಏನಾರ ಅಂದ್ರೆ ಮತ್ತೆ ಕಿರಿಕಿರಿ ಆಯ್ತಾವ ಅಂಥೇಳಿ ಸುಮ್ಮ ಕೂತಂಗೆ. ಆಯ್ತು ತಗೋ, ಪರೀಕ್ಷೆ ಮುಗಿಯೋದು ಒಂದಿಟ್ಟು ಹೇಳ್ತೀನಂತ ನಾನೇ. ಅಪ್ಪ ಕರ್ಕೊಂಡು ಹೋಯ್ತು ಬಿಟ್ಟು ಬರ್ತಾರೆ. ಹೋಗಟ್ಟೆ ತಗೊಮ್ಮ. ಆಯ್ತು ತಗೋ, ಈಗ ಮಕ್ಕೋ ಒಂದಿಟ್ಟು ನಿದ್ದೆ ಮಾಡು. ಭಾಳ ಜಲ್ದಿ ಎದ್ದು ಬಿಟ್ಟಿದ್ದಿ, ನಿದ್ದೆ ಮಾಡಿ ಒಂದಿಟ್ಟು 9ಕ್ಕೆ ಹಂಗೆ ಹೇಳು. ಮತ್ತು ನಿದ್ದೆ ಆಗಲಿಲ್ಲ ಅಂತಂದ್ರೆ ಮತ್ತು ಆರೋಗ್ಯ ಹಾಳಾಗ್ಬಿಡ್ತದ. ಅದಕ್ಕೆ ಒಂದಿಟ್ಟು ನಿದ್ದೆ ಮಾಡು. ಬರೀ ಓದು ಓದು ಅಂತಂದ್ರೆ ನಾಳೆಗೆ ಪರೀಕ್ಷೆ ಬರೋ ಟೈಮಿಗೆ ಆರೋಗ್ಯ ಹಾಳಾಯ್ತು ಅಂತಂದ್ರೆ ಏನು ಮಾಡ್ಬೇಕು ಮಗಳೇ? ಅದಕ್ಕೆ ಒಂದಿಟ್ಟು ಆರೋಗ್ಯ ಕಡೆಗೂ ಲಕ್ಷ್ಯ ಕೊಡು. ಏನು ಒಂದಿಟ್ಟು ಮಕ್ಕೋ, ನಾ ಆಮೇಲೆ ಎಬ್ಬಿಸ್ತೀನಂತ 7ಕ್ಕೆ ಹಂಗೆ ಹೇಳು. ಏನು ಜಲ್ದಿ ಹೇಳಕ್ಕೆ ಹೋಗ್ಬೇಡ, ಆಯ್ತು? ಈಗ ಒಂದಿಟ್ಟು ನಿದ್ದೆ ಮಾಡು. ಹ್ಞೂ ಅವ, ಆಯ್ತು. ಇನ್ನೂ ಭಾಳ ಓದೋದಿತ್ತಂತಂದ್ರೆ ಒಂದಿಟ್ಟು ಚಹಾ ಮಾಡ್ಕೊಂಡು ತಂದು ಕೊಡ್ಲಾ?
ಇಲ್ಲ ಬೇಡವ, ಇದೆಲ್ಲ ಆಗ್ಯದ. ಇದೆಲ್ಲ ತೆಗೆದಿಟ್ಟು ಮಕ್ಕೋತೀನಂತ. ಹೋಗಿ ನೀನು ಒಂಚೂರು ಇನ್ನೂ ಟೈಮ್ ಅದಲ್ಲ, ಮಕ್ಕೋ. ಹ್ಞೂ ಆಯ್ತವ. ಸಾಮಾನ್ಯದಕ್ಕೆ ಅಲ್ಲ ಬಿಡಿಕ್ಕಿ. ನಾನು ಹಳ್ಳಿ ಶಾಲೆ ಕಲ್ಲಕತ್ತಾಳ, ಅದೇಟು ಕಲ್ತು ಭಾಳ ಬೀಳ್ತಾಳೆ ಈಕಿ ಸರ್ಕಾರ ಶಾಲ್ಯಾಗ ಅಂತ ನಾನು ಅನ್ಕೊಂಡೀನಿ. ಈಕಿ ನೋಡಿದ್ರೆ ಗೆಳತಿಗೆ ನೋಟಿಸ್ ಮಾಡಿಕೊಡ್ಲಕತ್ತಾಳ. ಅಷ್ಟು ಹುಷಾರದಾಳ ಈಕಿ. ಅದಕ್ಕೆ ಅವತ್ತು ನನಗೆ ನಮ್ಮ ಅವ್ಗ ಸವಾಲು ಹಾಕ್ಯಾಳಿಕಿ. ಅಂದಂಗೆ ಈಕಿ ಏನಾರ ಊರಿಗೆ ಫಸ್ಟ್ ಬಂದಳು ಅಂತಂದ್ರೆ ನನ್ನ ಮಗಳಿಗೆ ಈಕಿ ಹಿಂದೆ ಹಾಕ್ದಂಗೆ ಆಗ್ತದ. ಇಕ್ಕಿನ ಮುಂದೆ ಹೋಗಿ ಹೋಗಿ ಇಕ್ಕಿನ ಮುಂದೆ ನನ್ನ ಮಗಳು ಸೋಲದ ಇಲ್ಲ. ನನ್ನ ಮಗಳಿಗೆ ಸೋಲಕ್ಕೆ ಬಿಡಲ್ಲ ನಾನು. ಅತ್ತೆ ಇಕ್ಕಿನ ಮುಂದೆ ಇಕ್ಕಿ ಹೆಂಗಾರ ಮಾಡಿ ಫೇಲ್ ಮಾಡಿಸ್ತೀನಿ. ಇಕ್ಕಿ ಏನ ಕಾಲೇಜ್ ಮೆಟ್ಟಲೆ ಹತ್ತಬಾರ್ದು ಈಕಿಗೆ, ಹಂಗೆ ಮಾಡ್ತೀನಿ. ಹತ್ತನೇಕ್ಕೆ ಫೇಲ್ ಆಗಿ ಮನ್ಯಾಗ ಕುಂತು ಯಾವಕರ ಬಂದಿದ್ದು ನೆಂಟಸ್ ತನಕ ನಮ್ಮ ಅಣ್ಣ ಕಟ್ಟಿ ಕಳಿಸ್ಬೇಕು. ಹಂಗೆ ಮಾಡ್ತೀನಿ ಮಾಡ್ತೀನಿ ತಡಿಕಿ. ನಂದಿನಿ, ನನಗೆ ಚಾಲೆಂಜ್ ಮಾಡ್ತೀನಿ ನೀನು. ಮಾಡ್ತೀನಿ ತಡಿ ನಿನಗೆ. ಕ್ವಾಣೆ ಕಾಣಲು ಉಂಟಾಳಲ್ಲ ಈಕಿ, ಎಲ್ಲಿಗೆ ಹೋಗ್ಯಾಳ? ಪದ್ಮ, ಯಾಕೆ ಇವತ್ತು ಇಷ್ಟು ಜಲ್ದಿ ಎದ್ದಿದ್ದಲ್ಲ? ಅದು ಯಾಕೇನೋ ರೀ ಅತ್ತಿಗೆಮ್ಮ, ತಲೆ ಭಾಳ ಹೊಡಿಲಕತ್ತದ. ಅದಕ್ಕೆ ನಿದ್ದಿನೇ ಹತ್ತುವಲ್ದು. ಒಂದಿಟ್ಟು ಶುಂಠಿ ಚಾರ ಮಾಡಿಕೊಡ್ತೀರೇನು? ಹ್ಞೂ ಆಯ್ತು ತಗೋ, ಮಾಡಿಕೊಡ್ತೀನಂತ. ಅದಕ್ಕೇನಂತ. ಇದು ನಂದಿನಿ ಬರಲಿ, ಆಕಿಗೆ ಹಾಲು ತರ್ಲಿಕ್ಕೆ ಕಳ್ಸೀನಿ. ಆಕಿ ಬಂದ ಕೂಡಲೇ ಮಾಡಿಕೊಡ್ತೀನಂತ. ಹಾಲು ಇದ್ದೀವವ, ಒಂದು ಕಪ್ ಇದ್ದೀವು. ನಾ ಇನ್ನೀಗೆ ಚಹಾ ಮಾಡ್ಕೊಂಡು ಕುಡ್ದ. ಅದಕ್ಕೆ ಈಗ ಹಾಲು ತರ್ಲಿಕ್ಕೆ ಹೋಗ್ಯಾಳ ಆಕಿ ಕೇಳ್ದ ಕುಡಿ ಅಂತ. ಇಲ್ಲವ ನಾವಲ್ಲ ಅಂತಂದಳು. ಅದಕ್ಕೆ ನಾನೇ ಮಾಡ್ಕೊಂಡು ಕುಡ್ದ. ಈಗ ಆಕಿ ಬಂದ ಕೂಡಲೇ ಮಾಡಿಕೊಡ್ತೀನಿ ತಗೋ. ನಾನು ಭಾಳ ಹೊತ್ತೈತೇನ್ರಿ ನಂದಿನಿ ಹೋಗಿ? ಇಲ್ಲ, ಅಕ್ಕಿ ಹೋಗೇನು ಭಾಳ ಹೊತ್ತಾಗಿಲ್ಲ. ಇನ್ನೀಗ ಆಕಿ ಈ ಕಡೆ ಹೋಗ್ಲಕ್ಕ ನೀ ಈ ಕಡೆ ಬಂದಿ ನೋಡು. ಈಗ ತಡನೇ ಆಗ್ತಿರ್ಬೇಕು. ಯಾಕಂತಂದ್ರೆ ಮನೆ ಸ್ವಲ್ಪ ದೂರ ಅದ. ಅದಕ್ಕೆ ಸ್ವಲ್ಪ ತಡ ಆಗ್ತದ. ಆಕಿ ಬಂದ ಕೂಡಲೇ ನಾನು ಚಹಾ ಮಾಡ್ಕೊಂಡು ನಿನ್ನ ಕ್ವಾಣಿಗೆ ತೊಗೊಂಡು ಬಂದು ಕೊಡ್ತೀನಿ ತಗೋ. ಅಷ್ಟೊತ್ತು ಒಂದಿಟ್ಟು ಜಂಡು ಬಾಮದ ಹಚ್ಕೊಂಡು ಸ್ವಲ್ಪ ಮಕ್ಕೋ ನೀನು. ನಾ ತೊಗೊಂಡು ಬರ್ತೀನಿ ತಗೋ ಚಹಾ. ಹ್ಞೂ ಆಯ್ತು ತಗೋರಿ ಅತ್ತಿಗೆಮ್ಮ. ಆಕಿ ಬರೋಷ್ಟೊತ್ತಿಗೆ ನಾನು ಕೆಲಸ ಮಾಡಬೇಕು. ಪಾಪ ತಲೆ ಬ್ಯಾನ್ ಅಲ್ಲತ್ತದಂತ ಒಂದೀಟು ಜಲ್ದಿ ಬಂದಿಳು ಅಂತಂದ್ರೆ ಆಕಿಗೆ ಮಾಡಿಕೊಡ್ತಿದ್ದ. ನಾನು ಬೇಕಿದ್ರೆ ಆಮೇಲೆ ಕುಡಿದ್ರೆ ಬರ್ತಿದ್ದ ಚಾ. ನನಗೇನು ಗೊತ್ತು ಇಟ್ಟು ಜಲ್ದಿ ಹೇಳ್ತಾಳಂಥೇಳಿ. ಇರ್ಲಿತ್ತು, ಆಕಿ ನಂದಿನಿ ಬರೋದು ಮಾಡಿಕೊಡ್ತೀನಿ. ನನ್ನ ಮುಂದೆ ಹುಟ್ಟು ಬೆಳೆದಿದ್ದು ಕುನ್ನಿ ನನಗೆ ಚಾಲೆಂಜ್ ಮಾಡಕ್ಕೆ ಬರ್ತಾಳೆ. ಪಾಸ್ ಆತಾಳಂತ, ಪಾಸ. ಅತ್ತೆ ಹೆಂಗೆ ಪಾಸ್ ಆತಿ ನೋಡ್ತೀನಂತ. ಹಿಂಗೆ ಸುಟ್ಟು ಹೋಗ್ಬೇಕು. ನಿನ್ನ ಆಸೆ ಕನಸ ಎಲ್ಲ ಹಿಂಗೆ ಸುಟ್ಟು ಹೋಗ್ಬೇಕು. ನಿಂದ ಭರಸೆ ಮೇಲೆ ನಮ್ಮ ಅತ್ತಿಗೆ ಕುಣಿಲಕತ್ತಾಳಲ್ಲ. ನಿನಗೆ ಬಗ್ಗೆ ಬಿಡಿದ್ರೆ ಆಕಿನೂ ಅಲ್ಲಿ ಹಣಿತಾಳ. ಹಿಂಗೆ ನಿನ್ನ ಆಸೆ ಕನಸು ನುಚ್ಚು ನೂರು ಮಾಡ್ತೀನಿ, ನೋಡ್ತೀರ. ಆಕಿಂದಿಷ್ಟು ಬುಕ್ಕೆ ತಂದು ಸುಟ್ಟು ಹಾಕ್ಬೇಕು ಅನ್ನಟ್ಟು ಸಿಟ್ಟು ಹೊಂಟದ. ಈಗ ಟೈಮ್ ಇಲ್ಲ. ಈಗ ಮತ್ತೆ ಅನುಮಾನ ಬರ್ತದ. ಯಾಕೆ ಬೇಕು? ಇರಲಿ, ಒಂದರ ಸುಟ್ಟಲ್ಲ, ಸಮಾಧಾನ ಐತೆ ನನಗೆ. ಮೊದಲು ಇಲ್ಲಿಂದ ಹೋಗ್ಬೇಕು. ಮತ್ತು ನಮ್ಮ ಅತ್ತಿಗೆಮ್ಗಿನ ಬಂದಾಳ. ಆನಂದ ಪರಮಾನಂದ, ನಂದಿನಿ ಫೇಲಾದ್ರೆ ನನಗಾನಂದ, ನನ್ನ ಮನಸ್ಸಿಗಾನಂದ. ಮಗು ಒಂದಿಟ್ಟು ಎಬ್ಬಿಸಿ ಹೇಳೇನಿ ಹೀಗೆ? ಬೇಡ. ಈಗ ನಾನು ಹೇಳ್ಕೊತ ನಿಂತು ಬಿಟ್ಟು ಅಂತಂದ್ರೆ ಮತ್ತೆ ನಮ್ಮ ಅತ್ತಿಗೆಮ್ಮ ಚಹಾ ತೊಗೊಂಡು ಬಂದೋಳತ್ತಂದ್ರೆ, ಎಲ್ಲ ಕೇಳಿಸ್ಕೊಂಡೋಳಂತಂದ್ರೆ ಯಾಕೆ ಬೇಕು? ಆಮೇಲೆ ಹೇಳ್ಬಿಡ್ತೀನಿ ನಮ್ಮ ಅವ್ವ ನಿಧಾನಕ್ಕೆ. ಏನೂ ಆಗ್ಲಾರ್ದಾರಂಗ ನನ್ನ ಪಾಡಿಗೆ ನಾನು ಮಕ್ಕೊಂಡು ಬಿಡ್ತೀನಿ. ಅವ್ವ, ಅಂದು ಏನೈತವ? ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡು ಬಂದಿದ್ದಿ? ಅಲ್ಲ, ಹಾಲು ತರ್ಲಕ್ಕಂತೇಳಿ ಹೋಗಿ ಹಾಲು ತೊಗೊಂಬಂದಿಲ್ಲ, ಖಾಲಿ ಕೈಲಿಂತ ಬಂದಿದ್ದಿ. ಹಿಂಗೆ ಬೇರೆ ಬೇಸರ ಮಾಡ್ಕೊಂಡು ಬಂದಿದ್ದಿ. ಯಾಕೆ ಯಾರು ಏನಂದ್ರೆ ಏನು? ಅವ್ವ, ಹಾಲಿನ ರೊಕ್ಕ ಕೊಡ್ಲಿಕ್ಕೆ ಕೈಲಾಗಿಲ್ಲ ಅಂತಂದ್ರೆ ಹಾಲು ಎದಕ್ಕೆ ತೊಗೊಂಡು ಹೋಗ್ತೀರಿ? ಉದ್ರಿ ಕೇಳಕ್ಕೆ ಬರೋದಿತ್ತಂದ್ರೆ ಬರ್ಲಿಕ್ಕೆ ಹೋಗಬೇಡ್ರಿ. ಇನ್ನು ಮುಂದೆ ಅದು ಎಷ್ಟು ಬಾಕಿ ಇದೆ ಅದು ಸಂಜೆ ತನಕ ತಂದು ಕೊಡ್ರಿ. ಇದ್ದಿಲ್ಲ ಅಂತಂದ್ರೆ ಮನೆ ತನಕ ಬರಬೇಕಾಗ್ತದ ಅಂದ್ರವ. ಅದು ಹಾಲಿಗೆ ಅಂತೇಳಿ ತೊಗೊಂಡು ಹೋಗಿದ್ದು ಕೇಟ್ಲಿನೂ ಕೊಡಲಿಲ್ಲವ, ಅಲ್ಲೇ ಇಟ್ಕೊಂಡಾರ. ಅವ ಮತ್ತೇನಂದ್ರೆ ಗೊತ್ತೇನು? ಇಂಥ ಬಿಟ್ಟಿ ಶೋಕಿನೇ ಹೆಚ್ಚಿಗಿರ್ತಾವ, ರೊಕ್ಕ ಇದ್ದಿಲ್ಲ ಅಂತಂದ್ರೆ ಇಲ್ಲಿ ಖರೆ ಬಿಟ್ಟಿ ಶೋಕಿ ಭಾಳ ಇರ್ತಾವ ಅಂತಂದ್ರವ. ಅದು ಏನು ಶೋಕಿ ಮಾಡ್ತೀವೋ ಅನ್ಸುತ್ತೇನವ. ಮಂದಿ ಎಲ್ಲ ಯಾಕೆ ಹಿಂಗೆ ಮಾತಾಡ್ತಾರವ? ಭಾಳ ನನಗೆ ಬೇಜಾರಾಯ್ತು ಗೊತ್ತೇನು. ಹುಡುಗಿ ಮುಂದೆ ಹೀಗೆಲ್ಲ ಮಾತಾಡ್ಬೇಕಾ? ನಾನು ಉದ್ರಿ ಇಟ್ಟಿದ್ದಿಲ್ಲವ ಅವನ ಬಲ್ಲಿ ಅಷ್ಟೊಂದು. ಅವ ಹಂಗೆ ಅನ್ನಕ್ಕ
ನಾನು ಈ ತಿಂಗಳದಷ್ಟೇ ಕೊಡ್ಬೇಕಿತ್ತು ಅವನಿಗೆ. ಹೋಗಿದ್ದ ತಿಂಗಳು ಎಲ್ಲ ಕೊಟ್ಟಿನಿ ನಾನು. ಈ ತಿಂಗಳದು ಒಂದು 150 ರೂಪಾಯಿ ನಿಂತು ನೋಡು ಅಷ್ಟೇ. ಅದು ಇಟ್ಕೊಂಡಿದ್ದ ಕೊಡೋ ಸಲಿಂದು. ಮೊನ್ನೆ ನಿಮ್ಮ ಅತ್ತಿ ಬಂದಳಲ್ಲ, ಅದೇನೋ ಗಾಡಿದು ರೊಕ್ಕ ಕೊಡೋಣ ಅಂದಳತ್ತ. ನಿಮ್ಮ ಅಪ್ಪನ ಬಳಿ ದೇವ್ಸ ರೊಕ್ಕ ಕೊಟ್ಟು ಖಾಲಿ ಮಾಡ್ಯಾರ. ಅದಕ್ಕೆ ಒಂದಿಟ್ಟು ರೊಕ್ಕ ಇರ್ಬೇಕು ಕೈಯಾಗ, ಅದಕ್ಕೆ ಕೊಡು ಅಂತರು. ಮತ್ತು ಮನೆ ಕಚ್ಚಿ ಕೊಟ್ಟಿದ್ರಾಗೆ 500 ರೂಪಾಯಿ ಅವ್ರಿಗೆ ಕೊಟ್ಬಿಟ್ಟೆ ನಾನು. ಹಿಂಗಾಗಿ ಅವನಿಗೆ ಕೊಡ್ಲಿಕ್ಕಾಗಿಲ್ಲವ ಹಾಲಿನ ಅವನಿಗೆ. ಇರಲಿ ತಗೋ, ಇನ್ನು ಮುಂದೆ ಅವ್ನ ಬಳಿ ತರೋದು ಬೇಡ ಏನಿಲ್ಲ. ಇದಿಟ್ಟು ಏನು ರೊಕ್ಕದವಲ್ಲ ಇದಿಷ್ಟು ಕೊಡೋದು ಕೊಡ್ತೀನಂತ ನಾನು. ಈಗ ಇನ್ನೀಗ ಸೊಬಕ್ಕನ ಬಲ್ಲಿ ಒಂದಿಟ್ಟು ಹೋಗ್ಬರ್ತೀನಿ, ಇಲ್ಲ ಕುಸುಮಿ ಬಲ್ಲಿ ಹೋಗಿ ಕೇಳ್ತೀನಿ ತಗೋ. ನಾನು ಅವ್ರ ಕಡೆಯಿಂದ ಕೇಳಿ ಮಾಡಿ ಕೊಡಿಸ್ತೀನಂತ. ಅವನಿಗೆ ಕೊಟ್ಟು ಬಿಡ್ತೀನಂತ. ಕೊಟ್ಟು ಇನ್ಮೇಲೆ ಅಲ್ಲಿ ತರೋದಿಲ್ಲ ಏನಿಲ್ಲ. ಹೋಗ್ಲಿ ಬಿಡು ಮಗಳ, ಬೇಜಾರಾಗ್ಬಿಡವ. ಹೋಗು, ಓದ್ಕೋ ಹೋಗು. ನಾನು ನೋಟ್ಸ್ ಎಲ್ಲ ಇತ್ತು, ನಾನು ನೋಟ್ಸ್ ಮಾಡಿಟ್ಟಿದ್ದ. ಕಾವ್ಯ ಕೂಡ ಸಲ ನೋಟ್ಸ್ ಮಾಡಿಟ್ಟಿದ್ದ. ಅದ್ರಾಗೆ ನಂದು ನೋಟ್ಸ್ ಇಟ್ಟಿದ್ದ. ಎಲ್ಲೋಯ್ತು? ಎಲ್ಲೋಯ್ತು? ಇಲ್ಲೇ ಇಟ್ಟಿದ್ದ ನಾನು. ಈ ಬುಕ್ಕಿನ ಮೇಲೆ ಇಟ್ಟಿದ್ದ. ನಂಗೆ ನೆನಪದ. ನಾನು ಎಲ್ಲೂ ಇಟ್ಟಿಲ್ಲ, ಹಾಗೆಲ್ಲ ಮರೆಯಲ್ಲ ನಾನು. ಎಲ್ಲೋಯ್ತು? ಅವ್ವ, ಅವ್ವ.